ಅವರವ್ರ ಸ್ವಾರ್ಥಕ್ಕೆ ಅಲ್ಲೆಲ್ಲೋ ಒಕ್ಕಲಿಗರು ಅಂದರೆ ಅಲ್ಲೆಲ್ಲೋ ಸ್ಥಾನಮಾನ ಸಿಗ್ಬೋದು. ನಾನು ಯಾರನ್ನು ಉದ್ದೇಶವಾಗಿ ವೈಯಕ್ತಿಕವಾಗಿ ಟೀಕೆ ಮಾಡೋಕ್ಕೆ ಹೋಗಲ್ಲ. ಅಲ್ಲೇನೋ ಸ್ಥಾನಮಾನ ಸಿಗ್ಬೋದು. ಒಕ್ಕಲಿಗರು ಅಂದ್ರೆ ಏನೋ ಒಂದು ಸ್ಥಾನಮಾನ ಸಿಗ್ತದೆ ಅಂದ್ರೆ ಒಕ್ಕಲಿಗರು ಅಂತಾರೆ, ಇಲ್ಲ ಅಂದ್ರೆ ಕುಂಚಿಟಿಗರು ಅಂತಾರೆ. ಯಾರೋ ಒಬ್ಬರಿಬ್ಬರು ಅಲ್ಲಿ ಹೋಗಿ ವೇದಿಕೆ ಮೇಲೆ ಓದಾಕ್ಷಣಕ್ಕೆ ಒಕ್ಕಲಿಗರು ಅಂತ ಆಗಲ್ಲ. ಒಕ್ಕಲುತನ ಅನ್ನೋದು ತಮ್ಮೆಲ್ರಿಗೂ ಗೊತ್ತಾಗೋದು ಜಾತಿನೇ ಅಲ್ಲ. ಅದನ್ನೆಲ್ಲ ಸಂಪೂರ್ಣವಾಗಿ ವಿವರಣೆ ಮಾಡೋದು ಕಷ್ಟ ಆಗ್ತದೆ. ವ್ಯವಸಾಯ ಒಕ್ಕಲುತನ ಮಾಡೋರೆಲ್ಲ ಒಕ್ಕಲಿಗರು. ಒಕ್ಕಲಿಗರಲ್ಲಿ ವ ಮತ್ತು ಓ ಎರಡು ವಿಧ ಅದೇ ಇರ್ಬೋದು. ಅವರಲ್ಲೂ ಏನಾಯ್ತು, ಈಗೆಲ್ಲ ಯಾವುದೋ ಮಾಡ್ಕೊಂಡು ಒಕ್ಕಲಿಗರು 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 ಅಂತ ಬಂತು. ಅದರಲ್ಲೂ ಬೇರೆ ಬೇರೆ ಜಾತಿ ಇದೆ. ಒಕ್ಕಲಿಗರಲ್ಲೂ ಬೇರೆ ಬೇರೆ ಪಂಗಡ 140 150 ಉಪಪಂಗಡಗಳಿದ್ದಾವೆ. ನಮ್ಮದು ಉಪಪಂಗಡ ಅಲ್ಲ, ಸ್ವತಂತ್ರ ಜಾತಿ. ಅವ್ರು ಯಾರು ಒಬ್ರಿಬ್ರು ನಾವು ಸೇರ್ಕೊಂಡಿದ್ದೀವಿ ಅಂತ ತಕ್ಷಣಕ್ಕೆ ನಾವು ಒಕ್ಕಲಿಗರಾಗಲ್ಲ. ಒಕ್ಕಲತನ ಮಾಡ್ತೀವಿ. ಮುಂಚೆ ನಿಮ್ಮವ್ರ ಅವ್ರದ್ರೊಳಗೆ ಗುರುತಿಸ್ಕೊಂಡಿದ್ರ ಇಲ್ವಾ ಅದನ್ನ ಹೇಳಿ. ಯಾರು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಮಾಹಿತಿ ಯಾರು ಇಲ್ಲ ಅಂದಲೇ ನಾನು ಸುಮ್ಮನೆ ಹೇಳೋದಿಲ್ಲ. ಯಾರು ನಮ್ಮಲ್ಲಿ ಏನು ಗುರುತಿಸ್ಕೊಂಡು ಆಚೆಗೋಗಿರೋರು ಯಾರು ಇಲ್ಲ. ಎಲ್ಲ ಕುಂಚಿಟ್ಟಿದ್ರೆ ಕೆಲವು ಒತ್ತಡಕ್ಕೋ ಏನು ಬಂದಿರ್ತಾರೆ. ಅದೇನು ತಪ್ಪು ಅಂತಲೂ ನಾನು ಹೇಳಲ್ಲ. ಈಗ ಅನಿವಾರ್ಯ ಕಾರಣಕ್ಕೆ ನಾವು ಎಲ್ಲೋ ಒಂದು ಕಡೆ ಹೋಗ್ತೀವಿ, ಯಾರೋ ಕರೆದಿರ್ತಾರೆ, ಹೋಗಿ ಅಲ್ಲಿ ಕುಳಿತಂತೀವಿ. ನಮ್ಮನ್ನು ಭಾಳ ಜನ ಕೇಳಿದ್ದಾರೆ, ಯಾಕೆ ನೀವು ಸಪ್ರೇಟ್ ಆಗಿದ್ದೀರಿ ಅಂತ. ನಾವು ಹೊಸದಾಗಿ ಏನು ಸಪ್ರೇಟ್ ಆಗಿಲ್ಲ. ಕರ್ನಾಟಕದಲ್ಲಿ ರಾಜ್ಯ ಮಟ್ಟದಲ್ಲಿ ಫೆಡರೇಷನ್ ಇದೆ, ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಘದ ಅಸ್ತಿತ್ವ ಇದೆ. ಎಲ್ಲ ಕಡೆ ಕುಂಚಿಟಿಗರು ಅಂತ ನಾವು ಬಿಂಬಿಸ್ತಾರೆ, ಎಲ್ಲರೂ ಕರೀತಾರೆ. ನಾವೆಲ್ಲೂ ಮಿಂಗಲ್ ಆಗಿಲ್ಲ. ಈಗ ಜನರಲ್ ಆಗಿ ಮುಂದುವರೆದ ಒಂದು ಜನ್ರೇಷನ್ನಲ್ಲಿ ಇದೇನು ಅಂತರ್ಜಾತಿ ವಿವಾಹಗಳು ಅವು ಆಗ್ಬೋದು. ಅದಕ್ಕೂ ಇದಕ್ಕೂ ತುಲನೆ ಮಾಡಲ್ಲ ನಾನು. ಅದು ಸಾಮಾನ್ಯವಾದ ಪ್ರಕ್ರಿಯೆ. ಈಗಲೂ ಅದು ನಮ್ಮದೇ ಆದ ಸಂಪ್ರದಾಯಗಳಿದೆ, ನಮ್ಮದೇ ಕಟ್ಟುಪಾಡುಗಳಿದೆ. ಈಗ ನಾವು ಸಾಮಾನ್ಯವಾಗಿ ಪ್ರಸ್ತಾಪ ಹೇಳ್ಬೋದೋ ಬಿಡ್ಬೋದು. ಕೆಲವರು ನಾವ್ಯಾರು ನಾನ್ ವೆಜ್ನ ಬೇರೆಯವ್ರ ಮನೆಗಳಿಗೆ ಊಟ ಮಾಡಲ್ಲ. 99% ನಾವು ಯಾರ ಮನೆಗೂ, ನಾನು ಇನ್ಕ್ಲೂಡಿಂಗ್, ನಾನು ಇಷ್ಟೊಂದು ರಾಜಕಾರಣದ ಪಂಕ್ತಿ ಊಟ ಎಲ್ಲೂ ಮಾಡಲ್ಲ, ಬೀಗ್ರ ಊಟ ಎಲ್ಲೂ ಮಾಡಲ್ಲ. ನಮ್ಮದೇ ಆದೇನು ಕಟ್ಟುಪಾಡುಗಳಿದ್ದಾವೆ. ಹಂಗೆಲ್ಲ ಇರೋದ್ರಿಂದ ನಾವು ಪ್ರತ್ಯೇಕ ಜಾತಿ. ನಮ್ದು ಯಾವುದೋ ಹತ್ರಕ್ಕೆ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ ಒಬ್ಬ ಹಿರಿಯ, ನಮ್ಮ ತಾಲ್ಲೂಕಿನ ಹೆಸರು ಹೇಳಲ್ಲ, ಹಿರಿಯ ರಾಜಕಾರಣಿಗಳು ನನಗೆ ಯಾರನ್ನೇ ಇಂಟ್ರಡ್ಯೂಸ್ ಮಾಡಿದ್ರು, ಇವ್ರು ಕುಂಚಿಟಿಗರು ಅಂತ ಪರಿಚಯ ಮಾಡಿಸೋ. ಅವ್ರಿಗೆ ಆ ಭಾವನೆ ಇತ್ತು, ಇವ್ರು ಕುಂಚಿಟಿಗರು ಸಪ್ರೇಟ್ ಜನಾಂಗರು ಅಂತ. ಹಾಗಾಗಿ ನಾವು ಸಪ್ರೇಟು ಅನ್ನೋದಕ್ಕೇನಿಲ್ಲ. ಕೆಲವರಿಗೆ ನಮ್ಮಲ್ಲಿ ಕೆಲವು ಕೀಳರಿಮೆ ಅದು ಇನ್ನೂ. ಅದನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತೀನಿ. ಅವರು ನಮ್ಮ ಸ್ನೇಹಿತರು ಕೇಳಿದ್ದಕ್ಕೆ, ಕುಂಚಿಟಿಗ ಅನ್ನೋದೇನೋ ಕೀಳರಿಮೆ ಅಂದ್ಕೊಂಡು ಭಾವಿಸಿದ್ರೆ, ನಾವು ಒಕ್ಕಲಿಗರು ಅಂದ್ರೆ ಹಿಂಗೆ ಅಂದ್ಕೊಂಡು ಹಂಗೆ ಬಳಸ್ರಿ. ಯಾರು ಕೀಳು ಅಲ್ಲ, ಯಾವ ಜಾತಿ ಮೇಲೂ ಅಲ್ಲ. ಅವರವರು ನಾವ್ಯಾರನ್ನು ಅಪ್ಲಿಕೇಶನ್ ಹಾಕಿ ಜಾತಿ ಒಳಗೆ ಹುಟ್ಟಿಲ್ಲ. ಅದೇನು ಸೃಷ್ಟಿ, ನಮ್ಮ ತಂದೆ ಯಾವ ಜಾತಿ ಇದ್ರೂ ಅವ್ರ ಪಿತ್ರಾರ್ಜಿತ ಮೂಲ ಬಂದದ್ದು ಬ್ರಹ್ಮ ಸೃಷ್ಟಿ ಅಂದ್ಬಿಡೋಣ, ಅದು ಆಧ್ಯಾತ್ಮಿಕವಾಗಿ. ಹಾಗಾಗಿ ನಾವು ಕುಂಚಿಟಿಗ ಜನಾಂಗದಾಗ ಹುಟ್ಟಿದ್ವಿ. ನಮ್ಮದು ಶ್ರೇಷ್ಠ, ಎಲ್ಲ ಜಾತಿನೂ ಶ್ರೇಷ್ಠನೇ. ಅದರೊಳಗೆ ನಾವು ಒಂದು ಆಚಾರ ವಿಚಾರದಲ್ಲಿ ಸಂಪ್ರದಾಯಬದ್ಧವಾದ ಒಂದು ಪ್ರತ್ಯೇಕ ಜಾತಿ, ಪ್ರತ್ಯೇಕ ಕುಂಚಿಟಿಗ, ಹಿಂದೂ ಕುಂಚಿಟಿಗ ಅಂತಲೇ ಬರೆಸಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ.